ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲು ನನ್ನ ಹಸ್ಬೆಂಡಿಂದು ವ್ಲಾಗ್ ಮಾಡೋಕ್ಕಾಯ್ತು. ಯಾಕಂದರೆ ನಾನು ಊರಿಗೆ ಹೋಗಿ ಒಂದು ವಾರ ಮೇಲಾಯ್ತು ಫ್ರೆಂಡ್ಸ್. ವೀಡಿಯೋಸ್ ಮಾಡಿಲ್ಲ. ಕೆಲವೊಂದು ಸಿಚುವೇಶನ್ ಇರ್ತಾವಲ್ಲ, ಹೇಳೋಕ್ಕಾಗಲ್ಲ, ಹೇಳದೆ ಇರೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಹಾಗಾಗಿ ನಾನು ಹೋಗಿ ಏನಿಲ್ಲಂದರೆ ಒಂದು ವಾರ ಮೇಲಾಯಿತು. ಅಂದರೆ ನಮ್ಮ ಮನೆಗೆ ಹೋಗಿಲ್ಲ, ಇವ್ರ ಮನೆಗೆ ಹೋಗಿದ್ದೆ, ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಹೋಗಿದ್ದೆ. ಹಾಗಾಗಿ ಹೋಗಿ ಒಂದು ವಾರದ ಮೇಲೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಊರಲ್ಲಿ ಊರ ದೇವ್ರು ಮಾಡ್ತಿದ್ರು. ಅಂದರೆ ನಮ್ಮ ಅಲ್ಲೇ ಏರಿಯಾಗಳು ಬೇರೆ ಬೇರೆ, ಬಟ್ ಆ ಏರಿಯಾದಲ್ಲಿ ಮಾಡ್ತಿದ್ರು, ನಮ್ಮ ಏರಿಯಾದಲ್ಲಿ ಅಲ್ಲ. ಬಟ್ ಆ ಏರಿಯಾದಲ್ಲಿ ಇವ್ರ ಫ್ರೆಂಡ್ಸ್ ಇದ್ದಾರಲ್ವ, ಹಾಗಾಗಿ ಇವ್ರು ಹೋಗ್ಕೊಂತಾರೆ ಅಲ್ಲಿಗೆ. ಇವರು ಪಟ್ಟೆ ಹಾಕಿ ಎಲ್ಲರ ದೇವ್ರನ್ನ ಚೆನ್ನಾಗಿ ಮಾಡಿದರು. ಬಟ್ ನಾವು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಆ ಡೇನೇ ನಾವು ಇಲ್ಲಿ ಎಂಗೇಜ್ಮೆಂಟಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಹೋಗಿದ್ದೆ, ಬಟ್ ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಜಸ್ಟ್ ವಿಸಿಟ್ ಮಾಡಿ ಕಾಯಿ ಹೊಡ್ಸ್ಕೊಂಡು ಊಟ ಮಾಡ್ಕೊಂಡು ಬಂದೆ ಅಷ್ಟೇ. ಹಾಗಾಗಿ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಆದ್ರೂ ಜಗ್ಗಿ ಬಂದಿದ್ರು, ಆದರೂ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಆಗ್ಬಿಟ್ಟು ಹೋಗ್ಲಿ ಬಿಡಂತ. ಆದ್ರೂ ಮಾಡೋಕ್ಕೆ ರೀಸನ್ ಬೇರೆ ಇತ್ತು, ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು. ಅದಕ್ಕೆ ಹೋಗ್ಲಿ ಬಿಡಂತ ಸುಮ್ಮನೆ ಆಗ್ಬಿಟ್ವಿ. ಇನ್ನು ಇವ್ರು ವೈಟ್ ಹಾಕ್ಕೊಂಡು ಸ್ವಾಮೀಜಿ ಥರ ಕಾಣ್ತಿದ್ರು. ಅದೇ ನಾನು ಅವ್ರಿಗೆ ರೇಗಿಸ್ತಿದ್ದೆ, ಒಳ್ಳೆ ಸ್ವಾಮೀಜಿ ಥರ ಇದ್ದೀನಿ ನೋಡು ಅಂತಂದೇಳಿ. ಹಾಗಾಗಿ ಇವರು ರೆಡಿಯಾಗಿ ಅಲ್ಲಿಗೆ ಹೋಗ್ತಿದ್ದಾರೆ. ಇನ್ನು ನಾನು ಎಂಗೇಜ್ಮೆಂಟಿಗೆ ಹೋಗ್ತಿದ್ದೀನಿ. ಇನ್ನು ನಮ್ಮ ಪ್ರಿಯಾಂಶಿನೂ ತೊಟ್ಲಕ್ಕೆ ಹಾಕಿದ್ವಿ, ಅವರಪ್ಪ ಉಂಗುರ ಅದು ಹಾಕಿ ತೋರಿಸ್ತಿದ್ದೆ, ಪೋಸ್ ಕೊಡ್ತಿದ್ದೆ ಉಮ್ಮ ಕೊಡು ಉಂಗುರ ಉಂಗುರ ಇರೋದು ತೆಗೆಣ ಹಿಂಗೆ ಬಿಟ್ಟು ಹಾಕುತ್ತ ತಂದದು. ಯಪ್ಪ ಪೌಡರ್ಸ್ ಕಮರೆ ಹೆಂಗದಿ ನೋಡಿ ಫ್ರೆಂಡ್ಸ್. ಎಂಗೇಜ್ಮೆಂಟಿಗೆ ಹೋಗಿ ರೆಡಿ ಆಗಿದ್ದೀವಿ. ನಮ್ಮ ಅಜ್ಜಿಗಿತ ರೆಡಿ, ನಾನು ರೆಡಿ. ಪಪ್ಪಗಲ್ಲಿ ಓಕೆ ಫ್ರೆಂಡ್ಸ್, ಎಲ್ಲರೂ ರೆಡಿಯಾಗಿ ನಾವು ಬಸ್ಸಲ್ಲಿ ಹೋಗ್ತಿದ್ವಿ. ಇನ್ನು ಅಲ್ಲಲ್ಲಿಂದ ಊರಿಂದ ಟ್ಯಾಕ್ರಿ ಬರ್ತಿದ್ವು, ಬಟ್ ಹಂಗೆ ಹೋಗ್ತಿದ್ರು. ನಾವು ಇಲ್ಲಿ ಬಸ್ಸಲ್ಲಿ ಹೋಗೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಿದ್ವಿ. ಇನ್ನು ಮದುವೆ ಹುಡುಗಿ ಬಂದು, ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗಿ ಬಂದು ಇವಳೆ, ಏನು ಬೇರೆ ಏನಲ್ಲ ಫ್ರೆಂಡ್ಸ್, ಆದ್ರೂ ನನ್ನ ಮಗಳೇ. ಇನ್ನು ಇಲ್ಲಿ ಫಂಕ್ಷನ್ನಿಗೆ ಅವೇನ ರೆಡಿ ಮಾಡೋದಿರ್ತಾವಲ್ಲ, ಎಲ್ಲ ರೆಡಿ ಮಾಡ್ಕೊತಿದ್ರು ನಮ್ಮ ಅಕ್ಕವರು. ಇನ್ನು ಇಲ್ಲಿಂದ ಬಂದು ನಾನು ವಾಯ್ಸ್ ಕೊಡೋಲ್ಲ ಫ್ರೆಂಡ್ಸ್, ಯಾಕಂದರೆ ಮುಂದೆ ನಾವಂತ ಹೀಗೆ ಇರಲ್ಲ, ಮುದ್ದೆ ಹಾಗೆ ಆಗ್ತೀವಲ್ವ, ಆವಾಗ ನಮಗೆ ಯೂಸ್ ಆಗುತ್ತೆ. ಅವಾಗ ಯಾವಾಗೋ ಒಂದು ಟೈಮ್ ಈ ವಿಡಿಯೋ ತೆಗೆದು ನೋಡಿದಾಗ ಈ ರೀತಿ ಮಾಡ್ಬೇಕು, ಈ ರೀತಿ ಅಂತ ನೆನಪಿರುತ್ತೆ. ಹಾಗಾಗಿ ನಾನು ನೋಡ್ಕೊಂಡು ಅದು
ನಿಮ್ದೆಲ್ಲ ತೆಗಿ. ಬರುವಾಗ ಬಂದಿರಾ ಅಂತ ಕೇಳಿದ್ರು. ಬಂದಿವಿ ಅಂದಮೇಲೆ ಗೋಬಿ ತಗೊಂಬಂದಿದ್ರು. ಇನ್ನು ಹೋಗಿ ಬಂದು ಅದೇ ಸ್ವಲ್ಪ ಕುಂತಿದ್ವಿ, ಸುಡಾಗಿ ಗೋಬಿ ತಗೊಂಬಂದಿದ್ರು, ತಿಂದಿವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.